ನಿಮ್ಮ ಹತ್ರ ಪೋಲಾರ್ ಪ್ಯಾರೆಟ್ ಇದ್ರೆ ಇವತ್ತು ನಾನು 6 ಸೀಕ್ರೆಟ್ಸ್ ಹೇಳ್ತಾ ಇದ್ದೀನಿ. 6 ಸೀಕ್ರೆಟ್ಸು ಯಾರು ನಿಮಗೆ ಹೇಳೋದಿಲ್ಲ ಪೋಲಾರ್ ಪ್ಯಾರೆಟ್ ಬಗ್ಗೆ, ಆದರೆ ನಾನು ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೇಳೋಕ್ಕೂ ಸ್ವಲ್ಪ ಒಂಥರ ಕಾಣುತ್ತೆ, ಆದರೆ ಇದು ನಿಜ. ಫಸ್ಟ್ ಏನಂದರೆ, ಪೋಲಾರ್ ಪ್ಯಾರೆಟು ನೋಡೋಕ್ಕೆ ಬಹಳಷ್ಟು ಹಾರ್ಡಿ ಕಾಣುತ್ತೆ, ಒಳ್ಳೆ ಫಿಶಸ್ಸು, ಬಹಳಷ್ಟು ಹಾರ್ಡಿ ಫಿಶಸ್ ಕಾಣುತ್ತೆ, ಆದರೆ ಈಸಿಯಾಗಿ ಸ್ಟ್ರೆಸ್ಸಲ್ಲಿ ಹೋಗ್ಬಿಡುತ್ತೆ. ನೀವು ಪ್ರಾಪರ್ ಅವ್ರಿಗೆ ಸರಿಯಾಗಿ ನೋಡ್ಕೊಂಡಿಲ್ಲ, ಪ್ರಾಪರ್ ನೀರನ್ನು ಕ್ಲೀನ್ ಹೇಳಿಲ್ಲ ಅಂದರೆ ಅದು ಈಸಿಯಾಗಿ ಸ್ಟ್ರೆಸ್ಸಲ್ಲಿ ಹೋಗ್ಬಿಡುತ್ತೆ ಮತ್ತು ಸತ್ತೋಗ್ಬಿಡುತ್ತೆ. ಸೊ ಎಷ್ಟು ಇದು ಹಾರ್ಡಿ ಇದೆಯೋ ಅಷ್ಟೇ ಆಪೋಸಿಟ್ ಸೈಡಲ್ಲಿ ಇದು ಈಸಿಲಿ ಸ್ಟ್ರೆಸ್ಸಲ್ಲಿ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವಾಗಲೂ ಪೋಲಾರ್ ಪ್ಯಾರೆಟ್ ಇರ್ತಾ ಇದ್ದರೆ ಅದನ್ನು ಯಾವಾಗಲೂ ಹೆಲ್ತಿ ಇಡಬೇಕಂದ್ರೆ ಒಳ್ಳೆ ಫಿಲ್ಟರ್ ಸಿಸ್ಟಮ್ ಯೂಸ್ ಮಾಡಬೇಕು, ಟ್ಯಾಂಕ್ ದೊಡ್ಡದಿರಬೇಕು. ಈ ಥರ ಫಾಲೋ ಅಪ್ ಮಾಡಿಕೊಂಡ್ರೆ ನಿಮ್ಮ ಫಿಶಸ್ ಹೆಲ್ತಿ ಮತ್ತು ಆ್ಯಕ್ಟಿವ್ ಆಗಿರುತ್ತೆ. ಸೊ ಸೆಕೆಂಡ್ ಸೀಕ್ರೆಟ್ ಏನಾದರೂ ನಿಮ್ಮ ಪೋಲಾರ್ ಪ್ಯಾರೆಟ್ ಬಗ್ಗೆ, ಈ ಟ್ಯಾಂಕನ್ನು ರೀಅರೇಂಜ್ ಮಾಡ್ತಾರೆ. ಇದು ಇಂಜಿನಿಯರು ಕೂಡ ಅನ್ಬೋದು, ವಿತೌಟ್ ಎನಿ ಸ್ಟಡಿಂಗ್ ಇಂಜಿನಿಯರ್ ಇದು. ನಿಮ್ಮ ಟ್ಯಾಂಕಿನ ರೀಡೆಕೋರೇಟ್ ಮಾಡ್ತಾ ಇರ್ತಾರೆ. ಸ್ಯಾಂಡ್ ಹಾಕ್ಬಿಡ್ತೀರಾ, ಸ್ಯಾಂಡ್ ಫ್ಲಾಟ್ ಹಾಕಿ ನೋಡಿ, ಮತ್ತು ಸ್ಮಾಲ್ ಇದು ಸ್ಟೋನ್ ಬರುತ್ತಲ್ಲ, ನಿಮಗೆ ಸ್ಟೋನ್ ಸ್ವಲ್ಪ ವೇಟ್ ಕಮ್ಮಿ ಆಗಿರೋದು ಸ್ಟೋನ್ ಸಿಗುತ್ತೆ, ಲಾವಾ ರಾಕ್ಸ್ ಅಂತಾರೆ, ಅದಕ್ಕೆ ಅದಾಗಿ ನೋಡಿ. ತಮ್ಮಂಗೆ ಅದು ಯಾವ ಇಷ್ಟ ಬರುತ್ತೋ ಆ ಥರ ರೀಡೊಕೇಟ್ ಮಾಡ್ತಾರೆ. ಸ್ಯಾಂಡನ್ನ ಸ್ವಲ್ಪ ಈ ಥರ ಜಾಸ್ತಿ ಆಗಿಬಿಡ್ತಾರೆ, ಈ ಸ್ವಲ್ಪ ಕಮ್ಮಿ ಆಗ್ತಾರೆ, ಮತ್ತು ಸ್ಯಾಂಡ್ ತೊಗೊಂಡೋಗಿ ಅವ್ರ ಹತ್ರ ಹಾಕ್ಕೊಳ್ತಾರೆ, ಇಲ್ಲಾಂದರೆ ಸ್ಟೋನ್ ತೊಗೊಳೋಗಿ ಅವ್ರು ಮನೆ ಹತ್ರ ಮಾಡ್ಕೊಳ್ತಾರೆ. ಸೊ ರೀಅರೇಂಜಿಂಗ್ ಮಾಡ್ತಾ ಇರ್ತಾರೆ. ಸೊ ರೀಅರೇಂಜಿಂಗ್ ಮಾಡೋಕ್ಕೋಸ್ಕರ ನೀವು ಸ್ಯಾಂಡ್ ಇಟ್ಟು ನೋಡಿ, ಮತ್ತು ಸ್ಮಾಲ್ ವೇಟ್ಲೆಸ್ ಸ್ಟೋನ್ ಹಾಕಿ ನೋಡಿ, ಯಾವ ಥರ ಮಜಾ ಕಾಣುತ್ತೆ. ಅವ್ರು ರೀಅರೇಂಜ್ ಮಾಡ್ತಾ ಇರೋದು ನೋಡೋಕೆ ಒಂಥರ ಅದ್ಭುತ ಕಾಣುತ್ತೆ. ಇದು ಕೂಡ ಒಂದು ಸೀಕ್ರೆಟ್ ನಿಮ್ಮ ಪೋಲಾರ್ ಪ್ಯಾರೆಟ್ ಇದು. ಮತ್ತೆ ಮೂರನೇ ಸೀಕ್ರೆಟ್ ಅಂದರೆ, ಇದಕ್ಕೆ ಜಾಸ್ತಿ ಬ್ಲೋಟಿಂಗ್ ಇಶ್ಯೂ ಬರುತ್ತೆ. ಬ್ಲೋಟಿಂಗ್ ಅಂದರೆ ಉಲ್ಟಾ ಆಗಿಬಿಡುತ್ತೆ, ಜಾಸ್ತಿ ತಿನ್ನಿ ಬೇರೆ ಫಿಶಸ್ಗೂ ಆಗೋದಿಲ್ಲ, ಈ ಫಿಶಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅದು ಕ್ರಾಸ್ ಬ್ರೀಡ್ ಆಗಿ ಸ್ವಲ್ಪ ಜೆನೆಟಿಕ್ ವೀಕ್ ಆಗಿರೋದು. ಅದಕ್ಕೋಸ್ಕರ ಏನಾಗುತ್ತೆ, ಜಾಸ್ತಿ ಫೀಡ್ ಆಗಿಬಿಟ್ರೆ ಉಲ್ಟಾ ಆಗಿ ಸ್ಟ್ರೆಸ್ ಆಗಿ ಬ್ಲೋಟಿಂಗ್ ಇಶ್ಯೂ ಆಗಿಬಿಟ್ಟು ಸತ್ತೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ಓವರ್ ಫೀಡಿಂಗ್ ಮಾಡೋಕೆ ಹೋಗಬೇಡಿ. ವಾರಕ್ಕೊಮ್ಮೆ ಅಟ್ಲೀಸ್ಟ್ ನೀವು ಒಂದು ದಿನ ಫುಡ್ ಕೊಡೋಕೆ ಹೋಗಬೇಡಿ. ಯಾಕಂದರೆ 5 ದಿನ 6 ದಿನ ಫುಡ್ ಕೊಡೋ ಸ್ವಲ್ಪ ಅಂಡೇಜ್ ಫುಡ್ ಹೊಟ್ಟೆ ಒಳಗಡೆ ಇರುತ್ತೆ, ಆ ಡೈಜೆಸ್ಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಜಾಸ್ತಿ ಫೀಡ್ ಮಾಡಿ ಇದು ಬ್ಲೂಟಿಂಗ್ ಇಶ್ಯೂ ಆಗಿಬಿಟ್ಟು ಸತ್ತೋಗ್ಬಿಡುತ್ತೆ. ಮನೆಯಲ್ಲಿ ಏನು ಮಾಡಿದ್ರೆ ಮಕ್ಕಳು ಕೂಡ ಸ್ವಲ್ಪ ಕಾಳಾಗ್ಬಿಡ್ತಾರೆ, ಫುಡ್ ಆಗಿಬಿಡ್ತಾರೆ. ಅಪ್ಪ ಅವ್ರು ಬಂದರು ಅವರು ಕೂಡ ಸ್ವಲ್ಪ ಆಗಿಬಿಟ್ರು, ಯಾರೋ ಅಮ್ಮವ್ರು ಬಂದರು ಅವರು ಕೂಡ ಸ್ವಲ್ಪ ಫುಡ್ ಆಗಿಬಿಟ್ರು, ತಮ್ಮ ಅಣ್ಣವ್ರು ಬಂದರು ಅವರು ಕೂಡ ಆಗಿಬಿಟ್ರು. ಇದು ಯಾವ ಥರ? ಸೊ ಅದರಿಂದ ಏನಾಗುತ್ತೆ, ಹೊಟ್ಟೆ ತುಂಬಿಟ್ಟು ಅದು ಡೈಜೆಸ್ಟ್ ಆಗೋಕ್ಕೆ ಸಮಯ ಸಿಗೋದಿಲ್ಲ, ಅದಕ್ಕೆ ಉಲ್ಟಾ ಆಗಿಬಿಡುತ್ತೆ, ಆಮೇಲೆ ಸತ್ತೋಗ್ಬಿಡುತ್ತೆ. ಸೊ ಈಸಿಲಿ ಇದು ಸತ್ತೋಗ್ಬಿಡುತ್ತೆ. ಕಾರಣ ಏನಂದರೆ ಓವರ್ ಫೀಡಿಂಗ್. ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಹೇಳಬೇಕಂದ್ರೆ ಮೀನು ಸಾಯೋದು ಜಾಸ್ತಿ ಫೀಡಿಂಗ್ಗೋಸ್ಕರ. ಯಾಕಂದರೆ ಅವ್ರಿಗೆ ಬರೀ ಹೊಟ್ಟೆ ಇಷ್ಟೇ ಇರುತ್ತೆ, ಒಂದು ಅವು ಬೆರಳಷ್ಟೇ ಇರುತ್ತೆ. ಜನರು ಏನು ಮಾಡ್ಕೊತಾರೆ, ಪಾಪ ಹಸಿ ಇರ್ಬೋದು, ಅದಕ್ಕೆ ಮುಂದೆ ಬರ್ತಾ ಇದೆ ಹಾಕ್ತಾನೆ ಹೋಗ್ತಾರೆ. ತಿಂದು ಅದು ಆಮೇಲೆ ಡೈಜೆಸ್ಟ್ ಆಗೋದಿಲ್ಲ, ಒಂದೇ ಕಡೆ ಕೂತ್ಕೊಳ್ಳುತ್ತೆ, ಮತ್ತು ಬ್ಲೂಟಿಂಗ್ ಇಶ್ಯೂ ಆಗಿಬಿಟ್ಟು ಸತ್ತೋಗ್ಬಿಡುತ್ತೆ. ಸೊ ಯಾವಾಗಲೂ ನೀವು ಫೀಡಿಂಗ್ ಮಾಡ್ತಾಯಿದ್ರೆ ವಾರಕ್ಕೊಮ್ಮೆ ನೀವು ಫಾಸ್ಟಿಂಗ್ ಮಾಡಿಸಿ. 5 ದಿನ 6 ದಿನ ಫೀಡ್ ಮಾಡಿ, ಒಂದಿನ ಫೀಡ್ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಅನ್ಡೈಜೆಸ್ಟ್ ಫುಡ್ ಹೊಟ್ಟೆಯಲ್ಲಿ ಇರುತ್ತೆ, ಅದು ಡೈಜೆಸ್ಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆವಾಗ ನಿಮ್ಮ ಫಿಶಸ್ ಆ್ಯಕ್ಟಿವ್ ಆಗಿರುತ್ತೆ. ಇಲ್ಲಾಂದರೆ ತುಂಬಿ ಹೊಟ್ಟೆಯಲ್ಲಿ ತಿಂದುಬಿಟ್ಟು ಒಂದೇ ಕಡೆ ಯಾವ ಥರ ನಾವು ಕೂತ್ಕೊಳ್ತೀವಿ ಸುಸ್ತಾಗ್ಬಿಟ್ಟು, ಅದೇ ಥರ ಇವರು ಕೂಡ ಹಾಕ್ಬಿಡ್ತಾರೆ. ಬೇರೆ ಫಿಶಸ್ಸು ಕೂಡ ತಿಂತಾರೆ, ಆದರೆ ಈ ಫಿಶಸ್ಸು ಈಸಿಯಾಗಿ ಸ್ಟ್ರೆಸ್ಸಲ್ಲಿ ಹೋಗಿ ಮತ್ತು ಬ್ಲೋಟಿಂಗ್ ಇಶ್ಯೂ ಬಂದುಬಿಡುತ್ತೆ. ಅದಕ್ಕೋಸ್ಕರ ಕಮ್ಮಿ ಫೀಡ್ ಮಾಡಿ, ಡೈಲಿ ಒಂದು ಸಲ ಫೀಡ್ ಮಾಡಿದರೂ ಸಾಕು. ಮತ್ತು ನೆಕ್ಸ್ಟ್ ಏನಂದರೆ, ಪೋಲಾರ್ ಪ್ಯಾರೆಟ್ ಪ್ರೆಜರ್ನ ಮಾಡ್ತಾರೆ, ಬ್ರೀಡಿಂಗ್ ಅಂತ ಹೇಳ್ತಾರಲ್ಲ, ಮೇಟಿಂಗ್ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಈ ಫಿಶಸ್ಸು ಬಹಳಷ್ಟು ಅಗ್ರೆಸಿವ್ ಆಗಿಬಿಡ್ತಾರೆ, ಬೇರೆ ಫಿಶನ್ನು ಕೊಂದಾಗ್ಬಿಡ್ತಾರೆ, ಅಟ್ಯಾಕ್ ಮಾಡ್ತಾರೆ. ಇವನ್ ಬೇರೆ ಪೋಲಾರ್ ಪ್ಯಾರೆಟ್ ಇದ್ರೂ ಒಂದೇ ಟ್ಯಾಂಕಲ್ಲಿ ಇನ್ನೊಂದು ಬೇರೆ ಪೋಲಾರ್ ಪ್ಯಾರೆಟ್ಗೆ ಅಟ್ಯಾಕ್ ಮಾಡ್ತಾರೆ. ಯಾಕಂದರೆ ಮೊಟ್ಟೆ ಕೊಡೋ ಸಮಯದಲ್ಲಿ ತಮ್ಮ ಮೊಟ್ಟೆ ಬೇರೆ ಫಿಶಸ್ ತಿಂದುಬಿಡ್ತಾರಂತ ಅಗ್ರೆಸಿವ್ ಆಗಿಬಿಟ್ಟು ಬೇರೆ ಫಿಶಸ್ನ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಜಾಸ್ತಿ ಹೈಡಿಂಗ್ ಪ್ಲೇಸ್ ಆ್ಯಡ್ ಮಾಡಿ, ಅದರಿಂದ ಸ್ವಲ್ಪ ಅಗ್ರೆಷನ್ ಕಮ್ಮಿ ಆಗುತ್ತೆ. ಸೊ ಇನ್ನೊಂದು ಲಾಸ್ಟ್ ಸೀಕ್ರೆಟ್ಸ್ ಏನಂದರೆ, 6ನೇ ಸೀಕ್ರೆಟ್ಸು, ಇದು ಓನರ್ನ ರೆಕಗ್ನೈಸ್ ಮಾಡುತ್ತೆ. ಬಹಳಷ್ಟು ಇಂಟೆಲಿಜೆಂಟ್ ಫಿಶಸ್ ಅಂತ ಹೇಳ್ಬೋದು. ಯಾಕಂದರೆ ಯಾರು ಅವ್ರಿಗೆ ಕಾಳಾಗ್ತಿದ್ದಾರೆ, ಯಾರನ್ನು ನೋಡ್ಕೊಳ್ತಾ ಇದ್ದಾರೆ, ಯಾರು ಫೀಡ್ ಮಾಡ್ತಿದ್ದಾರೆ, ಅದನ್ನು ರೆಕಗ್ನೈಸ್ ಮಾಡಿಕೊಂಡು ಅವ್ರು ಯಾರು ಮುಂದೆ ಬರ್ತಾರೆ ಅವ್ರಿಗೆ ರಿಯಾಕ್ಟ್ ಮಾಡುತ್ತೆ. ಯಾವ ಥರ ಒಂದು ನಾಯಿ ಬಂದು ರಿಯಾಕ್ಟ್ ಮಾಡುತ್ತೆ, ವೆಲ್ಕಮ್ ಮಾಡುತ್ತೆ, ಗ್ರೀಡಿಂಗ್ ಮಾಡುತ್ತೆ ಓನರ್ಗೆ, ಆ ಥರ ಈ ಫಿಶಸ್ಸು ಕೂಡ ಮುಂದೆ ಬಂದು ಅವ್ರಿಗೆ ರಿಯಾಕ್ಟ್ ಮಾಡ್ತಾರೆ. ಈಗ ಊಟ ಕೊಡ್ತಾರಂತೆ, ಕಾಲು ಕೊಡ್ತಾರೆ, ಫುಡ್ ಕೊಡ್ತಾರಂತ. ಸೊ ಅದಕ್ಕೋಸ್ಕರ ಬಹಳಷ್ಟು ಇದು ಇಂಟೆಲಿಜೆಂಟ್ ಫಿಶರ್ಸು ನೀವು ಯಾವಾಗಲೂ ಫೀಡ್ ಮಾಡ್ತಿರಲ್ಲ, ಆವಾಗ ಬರೀ 5 ನಿಮಿಷ ಅಥವಾ 10 ನಿಮಿಷ ಅವ್ರ ಮುಂದೆ ಟೈಮ್ ಸ್ಪೆಂಡ್ ಮಾಡಿ ಒಂದು ಸಲ ರೆಕಗ್ನೈಸ್ ಮಾಡಿಕೊಂಡ್ರೆ ನೀವು ಮುಂದೆ ಹೋದ ತಕ್ಷಣ ನಿಮಗೆ ನೋಡ್ಕೊಂಡು ಖುಷಿಯಾಗಿ ಮುಂದೆ ಬರ್ತಾರೆ. ಸೊ ಅದೊಂದು ಬಹಳಷ್ಟು ನೋಡುವ ಅದ್ಭುತ ಮತ್ತು ಸಮಯ ಅಂತ ಹೇಳ್ಬೋದು. ಯಾಕಂದರೆ ಪ್ಲೀಸಿಂಗ್ ಮತ್ತು ಏನು ಹೇಳ್ತಾರೆ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಥಿಂಗ್ಸ್ ಅಂತ ಹೇಳ್ಬೋದು ಫಿಶ್ ಹಾಬಿಯಲ್ಲಿ. ಇನ್ನು ನೋಡೋಕ್ಕೂ ಒಂಥರ ಚೆನ್ನಾಗಿ ಕಾಣುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಸೊ ಈ 6 ಮಾತುಗಳನ್ನು ನೀವು ಭಾಳಷ್ಟು ಶಾಕಿಂಗ್ ಆಗಿರ್ಬೋದು. ಯಾಕಂದರೆ 6 ಸೀಕ್ರೆಟ್ಸ್ ಆಫ್ ಪೋಲಾರ್ ಪ್ಯಾರೆಟ್ ಅಂತ ಹೇಳ್ಬೋದು. ಭಾಳಷ್ಟು ಯೂನಿಕ್ ಮತ್ತು ಬ್ಯೂಟಿಫುಲ್ ಫಿಶಸ್ಸು ಈ ಸಮಯದಲ್ಲಿ ಬಹಳಷ್ಟು ಅಕ್ವೇರಿಯಂ ಶಾಪಲ್ಲಿ ನೋಡೋಕೆ ಸಿಗುತ್ತೆ. ಯಾಕಂದರೆ ಬಹಳಷ್ಟು ಫೇಮಸ್ಸು, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗ್ಬಿಡುತ್ತೆ, ನಿಮಗೆ 60 ರೂಪಾಯಿಗೆಲ್ಲ ಸಿಗ್ಬಿಡುತ್ತೆ ತೊಗೊಂಬಂದರೆ. ಮತ್ತು ಇದು ಬ್ರೀಡಿಂಗ್ ಬಹಳಷ್ಟು ಫಾಸ್ಟಾಗಿ ಮಾಡುತ್ತೆ. ಒಂದು ಸಲ 30-40 ಮರಿಗಳನ್ನು ಕೊಡುತ್ತೆ, ಎವ್ರಿ ಮಂತ್ ಕೊಡ್ತಾನೆ ಇರುತ್ತೆ. ಸೊ ನೀವು ಕೂಡ ಪೋಲಾರ್ ಪ್ಯಾರೆಟ್ ತೊಗೊಂಬಂದಿಲ್ಲ ಇನ್ನೊಂದು ತನಕ, ಪೋಲಾರ್ ಪ್ಯಾರೆಟ್ ತೊಗೊಂಬಂದು ನೋಡಿ, ಬಹಳಷ್ಟು ಒಂದು ಎಕ್ಸ್ಪೀರಿಯನ್ಸ್ ಬ್ಯೂಟಿಫುಲ್ ಆಗಿ ಕಾಣುತ್ತೆ.
ನಿಮ್ಮ ಹತ್ರ ಪೋಲಾರ್ ಪ್ಯಾರೆಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ, ಇಲ್ಲಾಂದರೆ ತೊಗೊಳ್ತಾ ಇದ್ದರೆ ಯಾವ ಅಂಗಡಿಯಲ್ಲಿ ತೊಗೊಳ್ತಿದ್ರೆ ನಮಗೆ ಕಮೆಂಟ್ಸಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರ ಭಾಳಷ್ಟು ವೀಡಿಯೋ ನಮ್ಮ ಚಾನಲ್ಲಿ ಬರ್ತಾ ಇರುತ್ತೆ. ಅಕ್ವೇರಿಯಂ ಹಾಬಿ ಬಗ್ಗೆ, ಫಿಶಸ್ ಬಗ್ಗೆ. ಈ ಥರ ಕಾಂಟೆಂಟ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.